ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ, ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ, ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರ, ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸರಗೂರು ತಾಲೂಕು ಅಳಲಹಳ್ಳಿ ಆಡಿಯ ಯುವ ಕೃಷಿಕರಾದಂಥ ಶ್ರೀಯುತ ಮಣಿಕಂಠರವರು. ಇವರು ಕಳೆದ 7 ವರ್ಷಗಳಿಂದ ಸ್ವತಃ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಬರ್ತಾ ಇದ್ದು, ಇರುವಂಥ ಕಡಿಮೆ ಭೂಪ್ರದೇಶದಲ್ಲೇ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಜೊತೆಗೆ ಎರೆಹುಳು ಗೊಬ್ಬರ ತಯಾರಿಕೆ, ಜೈವಿಕ ರಸಗೊಬ್ಬರ, ಹಸು ಸಾಕಾಣಿಕೆ, ಮೇಕೆ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಬರ್ತಾ ಇದ್ದಾರೆ. ಹಾಗೆಯೇ ಕೃಷಿ ಚಟುವಟಿಕೆಗೆ ಬೇಕಾದಂಥ ಅಗತ್ಯ ಜ್ಞಾನವನ್ನು ಪಡ್ಕೊಳ್ಳೋ ನಿಟ್ಟಿನಲ್ಲಿ ವಿವಿಧ ರೀತಿಯ ತರಬೇತಿ ಹಾಗೂ ಕೃಷಿ ಮೇಳಗಳಲ್ಲಿ ಭಾಗವಹಿಸ್ತಾ ತಮ್ಮ ಒಂದು ಸುಸ್ಥಿರ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಯುವ ಕೃಷಿಕರಾಗಿ ತಮ್ಮ ಅನುಭವ ಹಾಗೂ ಸುಸ್ಥಿರ ಕೃಷಿಯ ಚಟುವಟಿಕೆಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮಣಿಕಂಠ ಅವರು, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ತಾವು ಎಷ್ಟು ವರ್ಷಗಳಿಂದ ಕೃಷಿಯನ್ನ ಮಾಡ್ತಾ ಬರ್ತಾ ಇದ್ದೀರಾ? ಆರಂಭದಿಂದ ಏನೇನೆಲ್ಲ ಬೆಳೆಗಳನ್ನ ಬೆಳೀತಾ ಬರ್ತಾ ಇದ್ದೀರಾ? ಸರ್, ನಾವು 7 ವರ್ಷಗಳಿಂದ ಕೃಷಿ ಚಟುವಟಿಕೆಗಳಲ್ಲಿ ಬಳಸ್ತಾ ಇದ್ದೀವಿ. ಅದರಿಂದ ರಾಗಿ, ಹುರುಳಿ ಮತ್ತು ಟೊಮೊಟೊ, ಬದನೆ, ಮೆಣಸಿ ಇಂಥವನ್ನೆಲ್ಲ ಬೆಳೀತಿದ್ದೀವಿ ಸರ್. ತಾವು ಸ್ವತಃ 7 ವರ್ಷಗಳಿಂದ ಸ್ವತಃವಾಗಿ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಏನು ಮಾಡ್ತಾ ಇದ್ರಿ? ಅದಕ್ಕಿಂತ ಮುಂಚೆಗೆ ನಮ್ಮ ತಂದೆಯವ್ರ ಕಾಲದಿಂದಲೇ ಅವರು ರಾಗಿ ಹುಳ್ಳಿ ಅಷ್ಟೇ ಅವ್ರು ಮಾಡ್ತಿದ್ದು. ಇನ್ನು ಇದ್ರ ಬಗ್ಗೆ ತರಕಾರಿ ಬಗ್ಗೆ ಏನು ಗೊತ್ತಾಗಿಲ್ಲ. ಅದರಿಂದ ನಾವು ಇವಾಗ 6-7 ವರ್ಷದಿಂದ ನಾವು ಏನಾರ ಬಂದಾಗ ಜಮೀನಿಗೆ ಆಗ ನಮ್ಮಿಂದ ಇದನ್ನೆಲ್ಲ ಮಾಡ್ತಿರೋದು. ಅವ್ರ ಕಾಲದಲ್ಲಿ ಬರೀ ರಾಗಿ, ಜೋಳ, ಹುರುಳಿ ಅಷ್ಟೇ. ಜೋಳ ಅಷ್ಟೇ ಅವ್ರು ಮಾಡ್ತಿರೋ. ಈಗ ಒಂದು ಸ್ವಲ್ಪ ಮುಂದುವರೆದೇವೆ ಅದರಿಂದ. ಮಳೆ ಇದ್ರ ಮೇಲೆ ರಾಗಿ, ಜೋಳ, ಹತ್ತಿ ಹಾಕ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಿರು. ಅದ್ರ ಮುಂದೆ ಏನು ಬೆಳಿತಿರಲಿಲ್ಲ. ಇವಾಗ ನಾವೆಲ್ಲ ಇದು ಮಾಡಿ ಹನಿ ನೀರಾವರಿ ಪಂಪ್ ಸೆಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ನಮಗೆ ಬೇಕಾದ ಎಲ್ಲಾನು ಬೆಳ್ಕೊಂಡು ಹಂಗೆ ನಡ್ಕೊ ಹೋಯ್ತಾ. ತಮ್ಮದು ಶಿಕ್ಷಣ ಎಷ್ಟಾಗಿದೆ? ನಮ್ದು 2nd PUC ಮಾಡಿದ್ದೀನಿ. ಸೆಕೆಂಡ್ ಪಿ ಯು ಸಿ ಮಾಡಿದ್ದೀರಾ? ಇನ್ನೇನಾದ್ರೂ ಉನ್ನತ ಶಿಕ್ಷಣ ಮಾಡಿ ನೀವೇನಾದ್ರೂ ಕೆಲಸಕ್ಕೆ ಹೋಗ್ಬೋದಾಗಿತ್ತು. ಆದ್ರೂ ತಾವು ಈ ಕೃಷಿನೇ ಮಾಡ್ಬೇಕು ಅಂತ ಏಕೆ ಆಯ್ಕೆ ಮಾಡ್ಕೊಂಡ್ರಿ? ನಮ್ಗೆ ಈಗ ಬೇರೆ ಕೆಲಸ ಹೋಗಿ ಮಾಡ್ಬೋದು. ಈಗ ಗೌರ್ಮೆಂಟ್ ಕೆಲಸ ಅಂತ ಸಿಕ್ಕಿದ್ರು ಎಲ್ಲ ಸಣ್ಣ ಪುಟ್ಟ ಕೆಲಸಗಳು ಇರ್ತಾವ. ನಾವಂದ್ರೆ ಈಗ ನಮ್ಮ ಹೋಗಿ ಕೆಲಸ ಮಾಡೋಕ್ಕಿಂತ ನಮ್ಗಳ ಜಮೀನಲ್ಲಿ ಮಾಡಿದ್ರೆ ಅದಕ್ಕಿಂತ ಬೆನಿಫಿಟ್ ತಗೋಬೋದಲ್ಲ ಅಲ್ವಾ ಸರ್? ಅದರಿಂದ ನಾವು ತಗೋಬೋದಲ್ಲ. ಅದರಿಂದ ನಾವು ಕೃಷಿ ಇದಕ್ಕೆ ಸೇರ್ಪಡಬಹುದು. ಅಂದ್ರೆ ಇನ್ನೊಬ್ಬರ ಕೈ ಕೆಲಸ ಮಾಡೋದು ಬೇಡ. ಈಗ ನಾವು ಅವರು ಹೇಳ್ಕೊಂಡು ಕೆಲಸ ಮಾಡೋಕ್ಕಿಂತ ನಮ್ಮ ಸ್ವಂತವಾಗಿ ನಾವು ದುಡಿದ್ರ ಅದೇ ಅಲ್ಲಿ ದುಡಿಯೋಕ್ಕಿಂತ ನಾವು ಇಲ್ಲೇ ದುಡಿದ್ರ ಹೆಚ್ಚಿನ ದಯ ನಾವು ಮಾಡ್ಬೋದು. ಅಂದ್ಬಿಟ್ಟು ನಾವು ಅಲ್ಲಿ ಕೆಲಸ ಹುಡ್ಕೊಂಡು ಹೋಗಕ್ಕೆ ನಮ್ಗೆ ಆಗಲಿಲ್ಲ. ಕೃಷಿಗೆ ತುಂಬ ಖುಷಿಪಡ್ತೀವಿ. ತಾವು ಎಷ್ಟು ಜನ ಮಕ್ಕಳು? ತಮ್ಮ ಕುಟುಂಬದಲ್ಲಿ ಯಾರು ಇದ್ದೀರಾ? ನಮ್ಮ ಕುಟುಂಬದಲ್ಲಿ ನಾವು ಅಣ್ಣ ತಮ್ಮ 3 ಸೀಟ್ ಇದ್ದೀವಿ. ನಮ್ಮ ಅಣ್ಣ, ನಮ್ಮ ಅಕ್ಕ, ನಾವು. ನಮ್ಮ ಅಣ್ಣನ ಮಕ್ಕ ಅವರ ಮತ್ತು ನಮ್ಮ ಅಕ್ಕನ ಮಕ್ಕ ಅವರು ಅಲ್ಲೇ ಅವರು ಮದುವೆ ಮಾಡ್ಕೊಂಡು ಅದೆಲ್ಲ ಆಯಿತು. ಸಂಪೂರ್ಣವಾಗಿ ತಮ್ಮ ಕುಟುಂಬ ಕೃಷಿಗೆ ತೊಡ್ಕೊಂಡು. ತಾವು ಸ್ವತಃ ಎಷ್ಟು ಎಕರೆ ಭೂ ಪ್ರದೇಶವನ್ನು ಹೊಂದಿದ್ದೀರಾ? ಸರ್, ನಾವು 2 ಎಕರೆ ಭೂ ಪ್ರದೇಶ ಹೊಂದಿದ್ದೀವಿ. ಅದರಲ್ಲೇ ಈಗ ಎಲ್ಲನೂ ಸ್ವಲ್ಪ ಹಾಕ್ಕೊಂಡು ಅದರಲ್ಲಿ ಆದಾಯ ಬರೋಂಗೆ ಮಾಡ್ಕೊಂಡು ಈಗ ನಮಗೂ ಅದರಲ್ಲಿ ಆಗ್ಬೇಕು. ಈಗ ನಾವು ರಾಗಿ ಬೆಳಿತೀವಿ. ಅದರಲ್ಲಿ ರಾಗಿ ಮುಗಿದಾದ್ಮೇಲೆ ಮೆಣಸಿ, ಬದನೆ, ಟೊಮೊಟೊ ಹಾಕ್ಕೊಂಡು ಅದರಲ್ಲಿ ಒಂದು ಸ್ವಲ್ಪ ಆದಾಯ ನೋಡ್ತೀವಿ. ಹುರುಳಿ ಅವನ್ನೆಲ್ಲ ಹಾಕ್ಕೊಂಡು ಹಂಗೆ ಜೀವನ ಆಯ್ತದೆ. ಈಗ ತಾವು ಇರೋಂಥ 2 ಎಕರೆ ಭೂ ಪ್ರದೇಶದಲ್ಲಿ ಯಾವ್ಯಾವ ರೀತಿ ಭಾಗ ಮಾಡ್ಕೊಂಡು ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಾ? ಫಸ್ಟು ಸ್ಟಾರ್ಟಿಂಗು ಇವಾಗ ಮುಂಗಾರು. ಈಗ ನಮ್ಮ ಮುಂಗಾರು ಬೆಳೆಗೆ ಇವಾಗ ರಾಗಿ, ಇವಾಗ ಹತ್ತಿ ಹಾಕ್ತೀವಿ. ಹತ್ತಿ ಬೆಳೆದು ಮುಗಿದಾದ್ಮೇಲೆ ರಾಗಿ ಹಾಕ್ತೀವಿ. ರಾಗಿದು ಮುಗಿದಾದ್ಮೇಲೆ ಅರ್ಧ ಇದಕ್ಕೆ ಈಗ ರಾಗಿದು ಮುಗೀತು, ಅದನ್ನೂ ತಗೊಬಿಟ್ಟು ಅಂದ್ರೆ ರಾಗಿನೂ ಈಗ ಅದು ಮುಗೀತಲ್ವ, ಅದಕ್ಕೆ ಉಳುಮೆ ಮಾಡಿಸ್ಬಿಟ್ಟು ಒಂದು ಅರ್ಧ ಟೊಮೊಟೊ, ಒಂದು ಅರ್ಧ ಮೆಣಸಿ ಮತ್ತು ಇನ್ನೊಂದು ಅರ್ಧ ಬನ್ನ, ಹಿಂಗೆ 3 ಟೈಪಲ್ಲಿ ಮಾಡ್ಕೊತೀವಿ. ಯಾಕಂದ್ರೆ ಒಂದ್ರಲ್ಲಿ ಹೋದ್ರೂ ಇನ್ನೊಂದ್ರಲ್ಲಿ ಸಿಗಬೇಕು, ಇದರಲ್ಲಿ ಹೋದ್ರೂ ಅದರಲ್ಲಿ ಸಿಗಬೇಕು. 3 ಟೈಪಲ್ಲಿ ಮಾಡ್ಕೊಂಡು ನಮ್ಗೆ ಯಾವ್ದು ಅನುಕೂಲ ಆಯ್ತಾ, ಯಾವುದು ಒಳ್ಳೆ ಇಳುವರಿಗೆಲ್ಲ ಕೊಟ್ಕೊಂಡು ಹೆಂಗೆ ಆದಾಯ ಬರುವಂಥದ್ದು ಒಂದ್ರಲ್ಲಿ ಒಂದು ಸಿಗ್ಬೇಕು ಹಂಗೆ ಮಾಡ್ಕೊತೀವಿ. ಯಾಕಂದ್ರೆ ಒಂದೇ ಸತಿ ಎಲ್ಲನೂ ಹಾಕಲ್ಲ. ಅರ್ಧ ಹಾಕೊಂಡ್ರೆ
ಯಾವುದಕ್ಕೂ ಒಳ್ಳೊಳ್ಳೆ ರೇಟ್ ಇರುತ್ತೆ ಅದಕ್ಕೆ ಇದು ಮಾಡ್ಕೊತೀವಿ. ಅಂದ್ರೆ ಈಗ ಮುಂಗಾರು ಶುರುವಾಗಂತ ಸಮಯದಲ್ಲಿ ಹತ್ತಿ ಹಾಕೊಂಡು ಹತ್ತಿ ಆದ್ಮೇಲೆ ರಾಗಿ ಹಾಕೊಂಡ್ಬಿಡ್ತೀವಿ. ನೆಕ್ಸ್ಟ್ ನಿಮ್ಗೆ ಬೆಳೆಗಳನ್ನ ಹಾಕೊಳ್ಳಕ್ಕೆ ಮಳೆ ಇಲ್ದಿದ್ದ ಸಂದರ್ಭದಲ್ಲಿ ನೀರಾವರಿ ವ್ಯವಸ್ಥೆ ಇದೆ. ನೀರಾವರಿ ಎಷ್ಟು ವರ್ಷದಿಂದ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಈಗ ನಾವು ಅದೇ ಈಗ ಮುಂಗಾರು ಮಳೆಗೆ ಬೆಳೀತಿದ್ದ ಇವೆಲ್ಲ ಸಂಪೂರ್ಣವಾಗಿ ಮಳೆಗೆ ಬೆಳೀತಿದ್ದು. 4-5 ವರ್ಷ ಹಿಂಗೆ ನಮ್ಗೆ ಅರ್ಜಿ ಗಿರ್ಜೆಲ್ಲ ಕೊಟ್ಟು ಈಗ ಮುಂಗಾರು ಒಂದು 4-5 ವರ್ಷದಿಂದ ಮಾಡ್ತಾ ಇದ್ದೀವಿ. 4-5 ವರ್ಷದಿಂದ ಬೋರ್ ಹಾಕ್ಸ್ಕೊಂಡು ನೀರಾವರಿ ವ್ಯವಸ್ಥೆ ಮಾಡ್ಕೋತೀವಿ. ಈಗ ವರ್ಷಕ್ಕೆ 3 ಬೆಳೆ ತೆಗಿತೀರಾ? ತೆಗಿತೀವಿ. ಮುಂಗಾರು ಆರಂಭ ಆದಂತ ಸಂದರ್ಭದಲ್ಲಿ ಹತ್ತಿ ಬೆಳಿತೀರಾ, ಹತ್ತಿ ಆದ ತಕ್ಷಣ ರಾಗಿ ಬೆಳಿತೀರಾ, ತದನಂತರ ತರಕಾರಿ ಬೆಳೆಗಳನ್ನು ಬೆಳಿತೀವಿ. ಪ್ರಮುಖವಾಗಿ ಯಾವ್ಯಾವ ತರಕಾರಿ ಬೆಳೆಗಳನ್ನ ಬೆಳಿತಾ ಇದ್ದೀರಾ? ತರಕಾರಿ ಬೆಳೆ ಅದೇ ಟೊಮೊಟೊ, ಬದನೆ, ಮೆಣಸಿ, ಬೆಳ್ಳುಳ್ಳಿ ಅದನ್ನು ಹಾಕತ್ತೀವಿ. ಬೆಳ್ಳುಳ್ಳಿ ಮತ್ತೆ ಬೀನಸು, ಸೋಯಾಬೀನಸು, ಮಧ್ಯ ಕ್ಯಾರೆಟು ಅವನ್ನೆಲ್ಲ ಹಾಕೊಂಡು ಕೋಸು ಗೀಸು ಹಾಕೊಂಡು ಹಂಗೆ ಮೇಂಟೈನ್ ಮಾಡ್ತೀವಿ. ಈಗ ತರಕಾರಿ ಬೆಳೆಗಳು ಬಹಳ ಸೂಕ್ಷ್ಮವಾದಂಥ ಬೆಳೆಗಳು. ಬೆಳೆದಂಥ ಅದು ಬೆಳೆ ಕೈ ಸಿಕ್ಕಿದ ನಂತರ ಅದನ್ನ ತಕ್ಷಣ ವ್ಯಾಪಾರ ಮಾಡೋವಂಥದ್ದಾಗಿರ್ಬೋದು, ಅದನ್ನ ಪದಾರ್ಥ ಕೆಡದಂತೆ ನೋಡ್ಕೊಳ್ಳೋದು ಒಂದು ಬಹಳ ಸವಾಲಿನ ಕೆಲಸ. ಹಾಗೆ ಆ ತರಕಾರಿ ಬೆಳೆಗಳ ಗುಣಮಟ್ಟನ ಕಾಪಾಡ್ಕೊಳ್ಳೋದು ಒಂದು ಸವಾಲಿನ ಕೆಲಸ. ಆ ತರಕಾರಿ ಬೆಳೆಗಳ ವ್ಯವಸಾಯ ಕ್ರಮ ಆಗಿರ್ಬೋದು, ಅದಕ್ಕೆ ಬಳಸೋಂಥ ಗೊಬ್ಬರ ಆಗಿರ್ಬೋದು, ಇದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ಳಿ. ಅದೇ ಸರ್, ಈಗ ಫಸ್ಟು ಗಿಡಗಳು ಹಾಕಿರ್ತಿದ್ವಿ, ಆವಾಗ ಒಂದು ವಾರ ಆದ್ಮೇಲೆ ಗೊಬ್ಬರ ಹಾಕತ್ತೀವಿ. ಅದೇ ನಾವು ಇಲ್ಲಿ 2 ತೊಟ್ಟಿ ಮಾಡಿದ್ದೀವಿ. ನಾವು ಈ ಗೊಬ್ಬರ ಒಳ್ಳೆ ಇಳುವರಿ ಗೊಬ್ಬರ ಸರ್. ಯಾಕಂದ್ರೆ ನಮ್ಮ ಸಂಸ್ಥೆಯಲ್ಲಿ ನಮ್ಗೆ ಗೊತ್ತಿದ್ದಿಲ್ಲ, ಇವರು ನಮ್ಗೆ ಸಿದ್ದೋರು ಅಂತ ಬಂದು ಅವರು ಪರಿಚಯ ಮಾಡ್ಕೊಂಡು ನಮ್ಗೆ 2 ಗೊಬ್ಬರದಿಂದ ಒಳ್ಳೆ ಇಳುವರಿ ಚೆನ್ನಾಗಿ ಬರ್ತದೆ. ಈಗ ನಾವು ಮೆಣಸಿ ಹಾಕಿದ್ವಿ, ಒಳ್ಳೆ ಮೆಣಸಿ ಆಗಿತ್ತು. ಒಂದು ಟ್ರಿಪ್ಪು ಒಂದು 6-7 ಕ್ವಿಂಟಲ್ ಕೊಟ್ಟು ಇಸತ್ ಬೆಳೆದಿದ್ರಲ್ಲಿ ಅದು ಒಂದೇ ಇದ್ರಲ್ಲಿ ಮಾಡಿದ್ರೆ 2 ಪೋಸ್ಟ್ ಗೊಬ್ಬರದಿಂದ ಒಳ್ಳೆ ಇಳುವರಿ ಕೊಡ್ತದೆ ಸರ್. ಮತ್ತು ಟ್ರಂಚಿಂಗ್ ಮಾಡ್ತೇವೆ, ಅದಕ್ಕೆ ಔಷಧಿ ಬೇಕಾದ ಔಷಧಿ. ಈಗ ಇವರು ಇಲ್ಲಿಂದ ಈಗ ನಾವು ಹೊರಗಡೆ ತಗೊಂಡಕ್ಕಿಂತ ಆ ಔಷಧಿಗಿಂತ ನಿಮ್ಮಲ್ಲೇ ಇದಾದಂತ ಇವರು ನಮ್ಗೆ ಹೇಳ್ಕೊಟ್ರು, ನಿಮ್ಮ ಹತ್ರನೇ ಮಡಿಕೊಂಡು ನೀವು ಬೇರೆ ಹೊರಗಡೆ ಇದು ತಗೋತೀರಾ, ನಿಮ್ಮ ಹತ್ರ ಅಲ್ಲಿ ಬೇಕಾದ ಔಷಧಿಗಳೆಲ್ಲ ನಾವೇ ನಿಮ್ಗೆ ಹೇಳ್ಕೊಡ್ತೀವಿ, ನೀವು ಅದು ನಾವು ಹೇಳ್ದಂಗೆ ನೀವು ಮಾಡ್ಕೊಳ್ಳಿ ಅಂತ ಇವರೇ ನಮಗೆಲ್ಲನೂ ಹೇಳ್ಕೊಟ್ರು ವಿವೇಕಾನಂದ ಸಂಸ್ಥೆಯಿಂದ. ಅದರಿಂದ ಅವ್ರು ಮಾಡ್ಕೊಡೋದಕ್ಕೆ ನಾವೀಗ ಅಲ್ಲಿಂದ ಒಳ್ಳೆ ಇಳುವರಿ ತಗೋತೇವೆ. ಈಗ ಹತ್ತಿ ಬೆಳೆದಂಥದ್ದಾಗಿರ್ಬೋದು, ರಾಗಿ, ಹಾಗೇನೆ ತರಕಾರಿ ಬೆಳೆಗಳನ್ನ ಬೆಳೀತಾ ಇದ್ದೀರಲ್ಲ, ಸಂಪೂರ್ಣವಾಗಿ ಸಾವಯವನ್ನೇ ಅವಲಂಬಿಸ್ಕೊಂಡು ಬೆಳೀತಾ ಇದ್ದೀರಾ. ನಿಮ್ಮಲ್ಲೇ ಎರೆಹುಳ ಘಟಕ ಗೊಬ್ಬರವನ್ನ ಮಾಡ್ಕೊತೀರಾ, ಅದನ್ನೇ ಬಳಸಿ. ಈಗ ಫಲಾನು ಕೂಡ ಉತ್ತಮವಾಗಿ ಇಳುವರಿ ಬರ್ತಾ ಇದೆ. ಈ ಬಂದಂತ ಬೆಳೆಗಳ ಇಳುವರಿಯನ್ನ ಎಲ್ಲಿ ಮಾರಾಟ ಮಾಡ್ತಾ ಇದ್ದೀರಾ ಸರ್? ನಾವು ಬಂದಂಥ ಬೆಳೆಗಳನ್ನ ಮಾರ್ಕೆಟು, ಗುಂಡ್ಲುಪೇಟೆ ಮಾರ್ಕೆಟ್ ಅಂದ್ರೆ ಅಲ್ಲಿಗೆ ಮಾರಾಟ ಮಾಡ್ತೀವಿ ಸರ್. ತರಕಾರಿಗಳನ್ನೆಲ್ಲ ಇದು ಮಾಮೂಲಿ ಇದು ರಾಗಿ ಆದ್ರೆ RMC ರೇಟ್ಗೆ ಸಂಸ್ಥೆಯಿಂದ ಅವರೇ ತಗೋತೀವಿ ಅಂತ ಹೇಳಿದ್ರು. ಸರಿ ಸರ್, ನೀವೇ ಆ ರೇಟಲ್ಲಿ ನೀವೇ ತಗೊಳ್ಳಿ ಅಂತ ಅವ್ರಿಗೆ ಕೊಡೋದು. ಈಗ ಪ್ರಮುಖವಾಗಿ ತಾವು ಸಿರಿಧಾನ್ಯಗಳನ್ನ ಕೂಡ ಬೆಳೆದಿದ್ದೀವಿ. ಹೌದೌದು. ಸಿರಿಧಾನ್ಯಗಳಿಗೆ ಬಹಳಷ್ಟು ಬೇಡಿಕೆ ಇದೆ, ಅದಕ್ಕೆ ತಕ್ಕಂತೆ ಬೆಲೆನೂ ಕೂಡ ಇದೆ. ಈಗ ತಾವು ಎಷ್ಟು ಎಕರೆ ಭೂ ಪ್ರದೇಶದಲ್ಲಿ ಸಿರಿಧಾನ್ಯಗಳನ್ನ ಬೆಳೆದಿರಿ? ಇದರ ಬೇಸಾಯ ಕ್ರಮ ಆಗಿರ್ಬೋದು, ಇದರ ಇಳುವರಿ ಆಗಿರ್ಬೋದು ಹೇಗಿತ್ತು? ಅದೇ ಸರ್, ನಮ್ಮ 2 ಎಕರೆ ಐತಲ್ಲ, ಅದರಲ್ಲೇ ಇವಾಗ ರಾಗಿ ಬೆಳೆದಿರ್ತೀವಿ. ಅದರಲ್ಲೇ ನಾವೇ ಶಾಮೆ ಅವನ್ನ ಹಾಕೊಂಡು ಮಧ್ಯ ಹಾಕೊಂಡು ಇದು ಮಾಡೋದು. ಅದನ್ನ ಒಂದು ಸೈಡು, ಶಾಮೆನ ಒಂದು ಸೈಡು ಇದು ಮಾಡೋದು. ಅದು ಸೇಮ್ ರಾಗಿ ಥರ ಇರ್ತದೆ, ನವಣೆಗಳಿರ್ತಾನೆ. ಅದನ್ನೇ ಒಂದು ಸೇಮ್ ಹಾಕೊಂಡು ಅದರಲ್ಲೂ ಸುಮಾರು ಬತ್ತು. ಅದುವೇ ನಾವು ಊಟ ಗೀಟ ಮಾಡೋಕೆ ಎಲ್ಲ ಉಪಯೋಗಿಸ್ಕೊಡ್ತೀವಿ ಸರ್. ಒಂದಷ್ಟು ಮನೆಗೆ ಉಪಯೋಗಿಸ್ಕೊಂಡು ಇನ್ನು ಬಾಕಿಂದು ಒಂದು ಸ್ವಲ್ಪ ಬೇರೆಯವ್ರಿಗೆ, ನಮ್ಮಂಥವ್ರಿಗೆ ನಾವು ಬೆಳಿಬೇಕು ಅಂದಾಗ ಅವ್ರಿಗೆ ಕೊಟ್ಟು ಬೆಳೆಸೋ ತಗೊಳ್ಳಿ, ನೀವು ಬೆಳೀರಿ, ಈಗ ನಾವು ಬೆಳೆದೇವಿ, ನೀವು ಒಂದು ಸ್ವಲ್ಪ ಬೆಳೆದು ನೀವು ಇಲ್ಲ ಇನ್ನೊಬ್ಬನಿಗೊಂದು ಸಹಾಯ ಮಾಡಿ ಅಂತ ಅವ್ರಿಗೂ ಹೊಸಿ ಕೊಡ್ತೇವೆ. ಬೆಳೆದ ಸರ್ ಬೆಳಿತೀವಿ ಅಂದ್ರೆ ಅವರು ಕೊಡ್ತೀವಿ. ನಮ್ಮಲ್ಲೇ ಇಲ್ಲೇ ಇಲ್ಲಿ ಅಕ್ಕಪಕ್ಕದ ಹೊಲ್ದಾಗ ಇರ್ತಾನೆ ಅವರು, ನಾವು ಹೊಸಿ ಬೆಳಿತೀವಿ ಅಂದಾಗ ನೀವು ಬೆಳಿತಿರ್ತಾನೆ, ನೀವು ಬೆಳೀರಿ ಅಂದ್ಬಿಟ್ಟು ನಾವು ನಮ್ಮಲ್ಲಿ ಆದಷ್ಟು ಅವ್ರಿಗೂ ಕೊಡ್ತೀವಿ. ಕಷ್ಟ ಅನಿಸ್ತಾ ಸಿರಿಧಾನ್ಯ ಬೆಳೆದಿದ್ದು? ಏನು ಕಷ್ಟ ಅನಿಸಿಲ್ಲ ಸರ್, ಅವರು ಹೇಳ್ಕೊಟ್ಟಾಗ ನಾವು ಮಾಡ್ತೀವಿ, ಅದು ಕಷ್ಟ ಅನಿಸ್ತೇ ಇಲ್ಲ ಅದು. ಈಗ ಸಂಸ್ಥೆ ಕಡೆಯಿಂದ ತಾವು ಕೃಷಿಯನ್ನು ಆರಂಭ ಮಾಡೋ ನಿಟ್ಟಿನಲ್ಲಿ ಬಿತ್ತನೆ ಬೀಜಗಳಾಗಿರ್ಬೋದು, ತಮ್ಮ ಕೃಷಿಗೆ ಬೇಕಾದಂಥ ಸಲಕರಣೆಗಳಾಗಿರ್ಬೋದು ಎಲ್ಲ ಸಂಸ್ಥೆ ಕಡೆಯಿಂದ ತಮಗೆ ಕೊಟ್ಟರು. ಮೊದಲೆಲ್ಲ ಈ ರೀತಿಯ ಸೇವಾ ಸೌಲಭ್ಯಗಳು ಸಿಕ್ತಿಲ್ಲೋ ನನಗೆ ಗೊತ್ತಿಲ್ಲ. ಆದರೆ ಪ್ರಸ್ತುತ ಈ ರೀತಿಯ ಸಂಸ್ಥೆ ಕಡೆಯಿಂದ ಬಿತ್ತನೆ ಬೀಜ ಆಗಿರ್ಬೋದು, ಕೃಷಿ ಸಲಕರಣೆ ಆಗಿರ್ಬೋದು ಸಿಗ್ತಿರೋದು ತಮ್ಗೆ ಎಷ್ಟು ಅನುಕೂಲ ಆಗಿದೆ? ಅಲ್ಲಿಂದ ನಮ್ಮ ಸಂಸ್ಥೆ ಕಡೆಯಿಂದ ಸಿಗ್ತಿರೋದೇ ನಮ್ಗೆ ಅನುಕೂಲ. ಯಾಕಂದ್ರೆ ಹಿಂದಿನಿಂದ ನಮ್ಗೆ ತಗೊಳ್ಳೋದೇ ಭಾರಿ ಕಷ್ಟ ಆಗ್ತಿತ್ತು. ಈಗ ಇವರು ನಮ್ಮ ಆಡಿಗಳಿಗೆ ಬಂದು ವಿಸಿಟ್ ಕೊಟ್ಟು ಅವ್ರ ಬಗ್ಗೆ ಮಾಹಿತಿ ಕೊಟ್ಟು ಇದ್ರ ಬಗ್ಗೆ ನಮ್ಗೆ ಅರಿವೇ ಇರಲಿಲ್ಲ. ಈ ವಿವೇಕಾನಂದ ಸಂಸ್ಥೆ ಅಂದರೆ ನಮ್ಗೆ ಅರಿವೇ ಇಲ್ಲ. ಇವ್ರು ಬಂದು ನಿಮ್ಗೆ ಹಿಂಗೆ ಮಾಡ್ತೀವಿ, ಹಿಂಗೆ ಕೊಡ್ತೀವಿ ಅಂದ್ಬಿಟ್ಟು ನಮ್ಮನ್ನ ಅಲ್ಲಿ ಕರೆಸಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಆಗ ಅವರು ನಮ್ಗೆ ಬಿತ್ತನೆ ಬೀಜಗಳು, ಈಗ ನಮ್ಗೆ ತಿನ್ನೋಂಥ ಆಹಾರ ಏನೇನು ಬೀಜ ಅವನ್ನೆಲ್ಲ ಕೊಡಿಸಿದ್ರು. ಅದರಿಂದ ನಮ್ಗೆ ಒಳ್ಳೆ ಅನುಕೂಲ. ಈಗ ವಿವೇಕಾನಂದ ಸಂಸ್ಥೆ ನಮ್ಗೆ ಹೊಸ ಅನುಕೂಲ ಆಗಲ್ಲ ಸರ್. ಪ್ರಮುಖವಾಗಿ ಯಾವ್ಯಾವ ರೀತಿಯ ಬಿತ್ತನೆ ಬೀಜಗಳನ್ನು ಪಡ್ಕೊಂಡ್ರಿ ಸಂಸ್ಥೆ ಕಡೆಯಿಂದ? ನವಣೆ, ಸಾಮೆ, ಮತ್ತು ಹತ್ತಿ, ರಾಗಿ ಮಾಡ್ಕೊಂಡು.
ಜೊತೆಗೆ ಯಾವ್ಯಾವ ಕೃಷಿ ಸಲಕರಣೆಗಳನ್ನ ಇದುವರೆಗೂ ಪಡ್ಕೊಂಡಿದ್ದೀರಾ ಸಂಸ್ಥೆ ಕಡೆಯಿಂದ? ಸಂಸ್ಥೆ ಕಡೆಯಿಂದ ಟಾರ್ಪಲು ಮತ್ತು ಎಲ್ಕೊಟ್ಟು ಬಾಂಡ್ಲೆ ಕುಡುಗಲು ಅವನ್ನೆಲ್ಲ ತಗೊಂಡಿದ್ದೀವಿ. ಸಂಸ್ಥೆ ಕಡೆಯಿಂದ ಅವರೆಲ್ಲ ಕೊಟ್ಟರು, ಅದೆಲ್ಲ ಉಪಯೋಗಿಸ ಮಾಡ್ತೇವೆ. ತಾವು ಆರಂಭದಲ್ಲಿ ಕೃಷಿಯನ್ನ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ತಮ್ಮ ತಂದೆಯವ್ರ ಜೊತೆ ಕೃಷಿ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅದರದ್ದೇ ಆದಂಥ ಒಂದು ವ್ಯವಸಾಯ ಕ್ರಮ ಅಂತ ಇರ್ತಿತ್ತು. ಗೊಬ್ಬರ ಬಳಸೋದ್ರಿಂದ ಹಿಡಿದು ಫಲ ಇದು ಕೈಗೆ ಸಿಗೋ ತನಕ ಒಂದು ಅದರದೇ ಕ್ರಮ ಅಂತಿತ್ತು. ಆಗಿನ ಒಂದು ಕೃಷಿ ಪದ್ಧತಿ ವ್ಯವಸಾಯ ಕ್ರಮ ನೋಡ್ತು ಅಂದರೆ ಪ್ರಸ್ತುತ ತಮ್ಮ ಒಂದು ಕೃಷಿ ವ್ಯವಸಾಯ ಕ್ರಮ ನೋಡ್ತು ಅಂದರೆ ಎಷ್ಟೆಲ್ಲ ಬದಲಾವಣೆಗಳಾಗಿದೆ ಅಂತ ಅನ್ಸುತ್ತೆ ತಮಗೆ? ಹೌದು ಸರ್. ಈಗ ನಮ್ಮ ತಂದೆಯವ್ರು ಮಾಡ್ತಾಯಿದ್ದ ತೋಟಿಂದ ಇವಾಗ ನಮ್ಮ ತಂದೆಯವ್ರು ಮಾಡ್ತಿದ್ರು. ಅವಾಗ ಈ ಥರ ಏನು ವ್ಯವಸ್ಥೆ ಇರಲಿಲ್ಲ. ಅವಾಗ ಅವರೆಲ್ಲ ತಗೊಂಡು ಗೌರ್ಮೆಂಟಿಂದ ತಗೊಂಡು ಗೊಬ್ಬರಗಳು ತಂದ್ಕೊಂಡು ಹಾಕೊಂಡು ಬೆಳಿತಿರು. ಅದಂದ್ರೆ ಇಳುವರಿನೂ ಕೊಡ್ತಿದ್ದಿಲ್ಲ, ಔಷಧಿ ಅದ್ರ ಕೆಲಸನೇ ಮಾಡ್ತಿದ್ದಿಲ್ಲ, ಅಷ್ಟೊಂದು ಇಳುವರಿ ಏನೂ ಬರ್ತಿದ್ದಿಲ್ಲ ಸರ್. ಅದರಿಂದ ಇವಾಗ ಇವರು ಎಲ್ಲ ಇವನ್ನೆಲ್ಲ ಕೊಟ್ಟು ನಮ್ಗೆ ಎಲ್ಲ ವ್ಯವಸ್ಥೆ ಮಾಡಿದ್ರಲ್ಲ, ಇವಾಗ ಒಂದು ಸ್ವಲ್ಪ ಅತಿ ಹೆಚ್ಚು ಇಳುವರಿ. ಮೊದಲೆಲ್ಲ ಈ ರಾಸಾಯನಿಕ ಗೊಬ್ಬರನ ಅಂಗಡಿಯಿಂದ ತಂದು ಬಳಸ್ತಾ ಇದ್ರೆ? ಹೌದೌದು, ಅಂಗಡಿಯಿಂದ ಬಳಸಿದ. ಮತ್ತು ನಮ್ಮ ಗೊಬ್ಬರ ಈ ಥರ ಇವರು ಗೊಬ್ಬರದ ತೊಟ್ಟಿಗಳು ಮಾಡಿದ್ರಲ್ಲ, ಈ ರೀತಿ ಮಾಡಿರ್ತಿಲ್ಲ ಗೊಬ್ಬರ ತೊಟ್ಟಿನ. ನಮ್ದಂದ್ರೆ ತಗೊಂಡು ಹೋಗ್ಬಿಡೋದು, ಹಾಕ್ಬಿಡೋದು, ತಿಪ್ಪ ಥರ ಮಾಡಿಬಿಟ್ಟು ಅದರಲ್ಲೇ ಟ್ಯಾಕ್ಟ್ರ್ ಓಡಿಸಿ ಅದನ್ನೇ ಚೆಲ್ತೀವಿ. ಅದರಿಂದ ಇಳುವರಿ ಅಷ್ಟೊಂದು ಇದು ಮಾಡ್ತಿಲ್ಲ. ಅದ್ರಲ್ಲಿ ಬರೀ ಗೊಣ್ಣೆ ಒಳಗಳೇ ಜಾಸ್ತಿ ಇರ್ತಿದ್ವು. ಅದರಿಂದ ಅವು ಗಿಡಗಳನ್ನೆಲ್ಲ ಹೊಡೆದಾಕ್ಬಿಡ್ತಿದ್ವು. ಯಾಕಂದ್ರೆ ಇವರು ಗೊಬ್ಬರ ತೊಟ್ಟಿ ಕೊಟ್ಟಿಂದ್ರ ಈಗ ಎರಡು ದಪ್ಪ ಇರ್ತಾವಲ್ಲ ದೊಡ್ಡವು, ಅವು ಬರೋದಿಲ್ಲ. ಈಗ ಚಿಕ್ಕದು ಅವು ಮೇದು ಬಿಟ್ಟಂಥ ರಾಸಾಯನಿಕ ಗೊಬ್ಬರ ನಾವು ಅದನ್ನ ಹಾಕಿದ್ರೆ ನಾವು ಏನೋ ಅನ್ಕೊಬಿಟ್ಟಿದ್ನ, ಇದ್ರಲ್ಲಿ ಏನಾದ್ದು ಹೆಂಗೆ ಅಂದ್ಬಿಟ್ಟು ಇವರು ಸಿದ್ದವ್ರ ನಮ್ಮ ಕೈಲಿ ಒಂದು ಕೊಟ್ಟರು. ಅವರು ನೋಡಿ ಇದನ್ನ ಎರಡು ಗೊಬ್ಬರದಿಂದ ಹಾಕ್ಬಿಟ್ಟು ನೀವು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ, ಆಮೇಲೆ ಬೇಕಾದ್ರೆ ದುಡ್ಡು ಕೊಡ್ರಿ ಅಂತ ಹೇಳಿದ್ರು. ನಾವು ಬೇಡ ಇಲ್ಲ ಸರ್ ನಾವು ಅನ್ಕೊಂಡು ಸುಮ್ಮನೆ ಅದನ್ನ ಅವರೇ ಕೊಟ್ಟರು. ಆಗ ನಾವು ಅದು ಮಾಡಿಬಿಟ್ಟು ಮೆಣಸಿಗೆ ಹಾಕಿದ್ವಿ. ಮೆಣಸಿಗೂ ಬದನೆ ಫುಲ್ ಹಾಕ್ತೀವಿ. ಆಗ ಇಳುವರಿ ಕೊಟ್ಟಾಗ ಸಿದ್ದವರು ಕೊಟ್ಟಿರೋದು ಒಳ್ಳೇದನ್ನ ಕೊಟ್ಟಾರ. ಅದರಿಂದ ಅವ್ರ ಮಾಡಿದಂಥದ್ದು ಒಳ್ಳೇದಾಗದ ಅಂದ್ಬಿಟ್ಟು ನಾವು ಮಾಡ್ತಿರೋದು. ಇಳುವರಿ ಚೆನ್ನಾಗಿ. ಗೊಬ್ಬರ ಗಿಬ್ಬರ ತಂದಿದ್ದು ಬಳಸಿದ್ದು ಉಂಟಾ? ಅಂಗಡಿಯಿಂದ ಅಂದ್ರೆ ಮೊದಲೆಲ್ಲ ಹಂಗೆ ಹಾಕ್ತಿದ್ರು, ಎಲ್ಲ ಬರೀ ಅಂಗಡಿ ಗೊಬ್ಬರನೇ. ಈಗ ಗೊತ್ತಿಲ್ವಲ್ಲ ನಮ್ಮ ಆಡೆಯವ್ರಿಗೆ ಇಂಥ ಗೊಬ್ಬರ ಮಾಡಬೇಕು, ಇಂಥ ಔಷಧಿ ಮಾಡ್ಬೇಕು ಅಂತ ಗೊತ್ತಿಲ್ವಲ್ಲ. ಜೀವಾಮೃತ ಅಂದ್ಬಿಟ್ಟು ಒಂದು ಇದು ಕೊಟ್ಟಿರೋ ಡ್ರಮ್ಗಳು ಇವರು, ಅದರಲ್ಲೇ ಮಾಡಿ ಈ ಥರ ತೊಟ್ಟಿಗಳು ಇದು ಮಾಡ್ತಿದ್ರು. ಈಗ ಇವರು ಸಿದ್ದವರು ಇವ್ರು ಮಾಡಿಕೊಟ್ರು ನಮ್ಗೆ. ಅವರು ಡ್ರಮ್ ಕೊಟ್ಟರು ಜೀವಾಮೃತ ಅಂದ್ಬಿಟ್ಟು. ಅದರಲ್ಲಿ ದನಿಂದ ಗಂಜಲ ತಂದು ಉದಿಯೋದು ಕಾಳು ಕಸ ಬೆಲ್ಲ ಗಿಲ್ಲ ಎಲ್ಲನೂ ಹೇಳ್ಕೊಟ್ಟಿರಲ್ಲ, ಅದನ್ನೆಲ್ಲ ಮಾಡಿ ಅದ್ರಲ್ಲಿ ತಂದನ್ನ ಟ್ರೆಂಚಿಂಗ್ ಮಾಡ್ತಿದ್ವು. ಒಳ್ಳೆ ಇಳುವರಿ, ಅದರಲ್ಲೂ ಒಳ್ಳೆ ಇಳುವರಿ ಕೊಡ್ತಿದ್ವು. ಅಂದ್ರೆ ಜೀವಾಮೃತನ ಕೂಡ ನೀವೇ ತಯಾರಿಸಿ? ಅದೇ ಅವರು ನಮ್ಗೆ ಹಿಂಗೆ ಮಾಡ್ಬೇಕು ಅಂತ ಹೇಳ್ಕೊಟ್ರು. ಡ್ರಮ್ ತಂದ್ಬಿಟ್ಟು ಇಷ್ಟಿಷ್ಟು ಇದನ್ನ ಮಾಡಿ, ಇಂಥ ಕಾಳುಗಳು ಹಾಕಿ, ಇಂಥ ಗಂಜಲ ಹಾಕಿ, ಒಂದು ಸತ್ಗೆ ತಗೊಂಡು ಬಂದು ಒಂದು ಚರ್ಗ ಬೆಂದಿಗೆ ತಂದ್ಬಿಟ್ಟು ಹಾಕಿ ಅಂತ ಹೇಳಿದ್ರು. ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಈಗ ಸಂಪೂರ್ಣವಾಗಿ ತಾವು ರಾಸಾಯನಿಕ ಗೊಬ್ಬರ ತಗೊಳ್ಳೋದನ್ನ ಬಿಟ್ಬಿಟ್ಟಿದ್ದೀರಾ, ನಿಮ್ಮಲ್ಲೇ ಗೊಬ್ಬರ ಮಾಡ್ಕೊಂಡು ಬಳಸ್ತಾ ಇದ್ದೀರಾ? ಈ ಎರೆಹುಳ ಗೊಬ್ಬರ ತಯಾರಿ ಮಾಡೋ ತರಬೇತಿನ ಎಲ್ಲಿ, ಯಾವಾಗ, ಹೇಗೆ ಪಡ್ಕೊಂಡ್ರಿ? ಅದು ಸಂಸ್ಥೆ ಕಡೆಯಿಂದ ಕರ್ಕೊಂಡು ಹೋದ್ರು. ಒಂದು ಸ್ವಲ್ಪ ಇರುವವರು ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ, ನಿಮ್ಗೆ ಮಂಡ್ಯದಾಗ ಕರ್ಕೊಂಡು ಹೋದ್ರು. ಅಲ್ಲೇ ಅತಿ ಹೆಚ್ಚಾಗಿ ಈ ಥರ ಕೆಲಸ ಇದನ್ನೆಲ್ಲ ಮಾಡಿ ಜೀವಾಮೃತ ಔಷಧಿ ಎಲ್ಲ ಮಾಡ್ತಾವ್ರ. ಅಲ್ಲಿ ನಮ್ಗೆ ಡೈರೆಕ್ಟ್ ತೋರಿಸಿದ್ರು, ಈ ರೀತಿ ಮಾಡಿದ್ರೆ ಹಿಂಗಿರುತ್ತಾ ಅಂದ್ಬಿಟ್ಟು ಎಲ್ಲನೂ ತೋರಿಸ್ಕೊಂಡ್ಬಂದು ಎರೆಹುಳ ಗೊಬ್ಬರನೆಲ್ಲ. ಆವಾಗ ನೋಡ್ಕೊಂಡು ಅಲ್ಲಿಂದ ನಾವು ಬಂದು ಇಲ್ಲಿ ಕಲ್ತ್ಕೊಂಡು, ಆಮೇಲೆ ಅವ್ರು ಬಂದು ಸ್ಟಾರ್ಟಿಂಗ್ ಇದು ಕೊಟ್ಬಿಟ್ಟು ಈ ಥರ ಮಾಡ್ಬೇಕು ಅಂದ್ಬಿಟ್ಟು ಗೊಬ್ಬರದಲ್ಲೇ ಸ್ಟಾರ್ಟಿಂಗ್ ಬಂದಾಗ ಗೊಬ್ಬರನ ತೊಪ್ಪೆನ ಕಲಿಸ್ಬಿಟ್ಟು ಫುಲ್ ಒಳಗಡೆ ಇಟ್ಬಿಟ್ಟು ಸೊಪ್ಪು ಸದ ಇದ್ರೆ ಅದನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಗೊಬ್ಬರ ಹಾಕಿ ಒಂದು ಸ್ವಲ್ಪ ದಿನ ಆದಾಗ ಎರುಳನ್ನ ತಂದು ಕೊಡ್ತೀನಿ. ಎರುಳು ಹಾಕಿ ಅದು ಗೊಬ್ಬರ ಕೊಟ್ಟಂಥ ಗೊಬ್ಬರನ ನೀವು ಸ್ವಲ್ಪ ಎತ್ಕೊಂಡು ಅದು ಹಳೆ ಡ್ರಮ್ಮಲ್ಲಿ ಫುಲ್ ತುಂಬಿದೆ. ಒಂದು 20-25 ಚೀಲ ಗೊಬ್ಬರ ಇತ್ತು. ಅದನ್ನ ಡ್ರಮ್ಮಲ್ಲಿ ಈಗಲೂ ಒಂದು ಡ್ರಮ್ ತುಂಬಿಕೊಂಡಿದ್ದೀನಿ. ಒಂದು 25 ಗೊಬ್ಬರ ಆಯ್ತಲ್ಲ, ಅದನ್ನೆಲ್ಲ ಹೊಲಕ್ಕೆ ಹಾಕೋದಕ್ಕೆ ನಮ್ಗೆ ಅನುಕೂಲ ಆಯಿತು. ಎಷ್ಟು ತೊಟ್ಟಿ ಮಾಡ್ಕೊಂಡಿದ್ದೀರಾ ಈಗ ಎರೆಹುಳ ಗೊಬ್ಬರದ್ದು? ಇವಾಗ ಸ್ಟಾರ್ಟಿಂಗ್ ಒಂದು ಮಾಡಿದ್ವಿ. ಇವಾಗ ಅವ್ರಂದ್ರು, ಈಗ ನೀವು ಒಂದು ಮಾಡಿದ್ರಲ್ವ, ನಿಮ್ಗೆ ಇಳುವರಿ ಕೊಡ್ತಲ್ವಾ, ಇನ್ನೊಂದು ಮಾಡ್ಕೊಳ್ಳಿ. ಈಗ ಒಂದು ಮುಗಿತಿದ್ದಂಗ ಇನ್ನೊಂದು ಹಾಕೋಬೋದು. ಈಗ ಅದು ಮುಗೀತು ಅಂದಾಗ ಇದಕ್ಕೆ ಹಾಕೋಬೋದು, ಇದು ಮುಗಿತಿದ್ದಾಗ ಅದು ಖಾಲಿ ಅದನ್ನ ಅದಕ್ಕೆ ಹಾಕೋಬೋದು ಅಂದ್ಬಿಟ್ಟು ಮಾಡ್ಬಿಟ್ಟು ಈಗ ಎರಡು ಇದು ಮಾಡ್ಕೊಂಡಿದ್ವಿ. 2 ತೊಟ್ಟಿ ಮಾಡ್ಕೊಂಡಿದ್ದೆ. 2 ತೊಟ್ಟಿ ಮಾಡ್ಕೊಂಡಿದ್ವಿ. 2 ತೊಟ್ಟಿಯಿಂದ ಮಿನಿಮಮ್ ಎಷ್ಟು ಚೀಲ ಗೊಬ್ಬರ ಸಿಗ್ತಾ ಇದೆ ನಿಮಗೆ? ಫಸ್ಟ್ ಸ್ಟಾರ್ಟಿಂಗ್ ತೊಟ್ಟಿಯಲ್ಲಿ ನಮ್ಗೆ 25 ಮೂಟ ಗೊಬ್ಬರ ಅದರಲ್ಲಿ ಒಂದು ಚೀಲದಲ್ಲಿ, ಒಂದು ಇದರಲ್ಲಿ ಸ್ಟಾರ್ಟಿಂಗು ಒಂದು ಡ್ರಮ್ಮು, ಅದು 40 ಡ್ರಮ್ಮು ಅದು ಸಿಕ್ಕಿತ್ತು. ಮಾಡಿದ್ರು ಸುಮಾರು. ಈಗ ಅಷ್ಟೇ ಗೊಬ್ಬರವನ್ನು ನೀವು ಹೊರಗಡೆಯಿಂದ ಕೊಂಡ್ಕೋಬೇಕಾದ್ರೆ ಎಷ್ಟಾಗಿತ್ತು? ಅದೇ ಹೌದು. ಅಲ್ಲಿ ನಾವು ಗೊಬ್ಬರದಿಂದ ನಾವು ಹೊರಗಡೆ ಕೊಂಡ್ಕೋಬೇಕು ಅಂದ್ರೆ ಈಗಿನ ರೈಟಲ್ಲಿ ಗೊಬ್ಬರ
ಈ ಗೊಬ್ಬರ ತಕತಿ ಅಂದ್ರೆ ಚಿನ್ನನೆ ಬಿಡಿದು ಹಸುವಿಂದ ಈ ತೊಪ್ಪೆಯಿಂದ ಈ ಥರ ಎರೆಹುಳ ಗೊಬ್ಬರ ಮಾಡ್ತೀವಿ ಅಂದ್ರೆ ತುಂಬ ಕಷ್ಟ. ನಾವು ಅಲ್ಲಿಂದ ಗೌರ್ಮೆಂಟಿನ ಗೊಬ್ಬರ ಹಾಕೋದು ಒಂದೇ, ಇದು ಈ ಗೊಬ್ಬರ ಹಾಕಿ ನಾನು ಅದನ್ನೇ ಟೆಸ್ಟ್ ಮಾಡಿ ನೋಡಿದೆ. ಗೌರ್ಮೆಂಟ್ ಗೊಬ್ಬರನ ಒಂದು ಸಾಲ್ಗ ನೀಟಾಗಿ ಹಾಕ್ದೆ, ಅದೊಂದಿರಲಿ. ಮಾಮೂಲಿ ನಮ್ಮ ಇದು ಕೊಟ್ಟರಲ್ಲ ಎರೆಹುಳ ಗೊಬ್ಬರ ಅದೊಂದು ಸಾಲ್ಗೆ ಹಾಕ್ದೆ, ಅದನ್ನ ನೋಡಿದೆ ಇದನ್ನ ನೋಡಿದೆ, ಅದರಲ್ಲಿ ಕಮ್ಮಿ ಬತ್ತು, ಇದರಲ್ಲಿ ಫೈನೇ ಬತ್ತು, ಚೆನ್ನಾಗಿ ಬರ್ತಿದ್ದು ಇಳುವರಿ. ಆಗ ನಾನು ಅನ್ಕೊಂಡು ನಾನು ಬರೀ ಟೆಸ್ಟ್ ಮಾಡಿದ್ದು ಇವರು ಹಿಂಗೆ ಮಾಡಾರಲ್ಲ, ನಾನೇ ಯಾವ್ದು ಚೆನ್ನಾಗಿದ್ದು ಯಾವ್ದು ಚೆನ್ನಾಗಿಲ್ಲ ಅಂದ್ರೆ ಇವಾಗ ಗೊತ್ತಾಯ್ತು ಅಂದ್ಬಿಟ್ಟು ನಾನೇ ಒಂದೊಂದು ಸಾಲ್ಗೆ ಹಾಕ್ದೆ. ಒಂದು ಸಾಲು ಮೆಣಸಿಗೆ ಒಂದು ಗೌರ್ಮೆಂಟ್ ಹಾಕ್ತಿ, ಇನ್ನೊಂದು ಸಾಲ್ಗೆ ಎರೆಹುಳ ಗೊಬ್ಬರ ಹಾಕ್ದೆ. ಆವಾಗ ನನಗೆ ಗೊತ್ತಾದ್ದು ಇದು ಈ ರೀತಿ ಅದ ಅಂತ ನಮ್ಗೆ ಆಗುತ್ತೆ. ಈಗ ಬಂದಂತ ಗೊಬ್ಬರವನ್ನ ನೇರವಾಗಿ ಗಿಡಗಳಿಗೆ ಹಾಕ್ತಿರಾ ಅಥವಾ ಚೆಲ್ತಾ ಇದ್ದೀರಾ? ಗೊಬ್ಬರನ ಬಂದಂಥ ಗೊಬ್ಬರನ ತಗೊಬಿಡ್ತೀವಿ, ತಗೊಬಿಟ್ಟು ಒಂದು ಬಾಣಲಿಗೆ ಹಾಕೊಂಡ್ಬಿಟ್ಟು ಗೆಡ್ಗೆ ಅಷ್ಟು ಹಾಕೊಂಡು ನೇರವಾಗಿ ಗಿಡಗಳಿಗೆ ಗೊಬ್ಬರ ಹಾಕ್ತಿರ್ತೀರಾ. ಹಾಗೇನೆ ಈ ಎರೆಹುಳ ಗೊಬ್ಬರದಿಂದ ವರ್ಮಿ ಕಾಂಪೋಸ್ಟ್ ತೆಗೆದು ಅದನ್ನು ಕೂಡ ಗಿಡಗಳಿಗೆ ಟ್ರೆಂಚ್ ಮಾಡ್ತಾ ಇದ್ದೀರಾ? ಅದ್ಯಾವ ತರ ಮಾಡಿ ಅದ್ಯಾವ ತರ ಬೆಳೆಸ್ತಾ ಇದ್ದೀರಾ? ಇದು ಸರ್ ಅವರು ಹೇಳಿದ್ರೆ ಜೀವಾಮೃತ ಥರ ಮಾಡಿಬಿಟ್ಟು ಟ್ರಂಚಿಂಗ್ ಥರ ಮಾಡ್ಕೊಂಡಿರ್ತೀನಿ. ಟ್ರಂಚಿಂಗ್ ಮಾಡ್ಕೊಂಡು ಈಗ ಪೈಪ್ ಲೈನ್ ಮಾಡ್ಕೊಬಿಟ್ಟು ಕೆಳಗಡೆ ಅಲ್ಲೇ ಲಾಕ್ ಮಾಡ್ಬಿಟ್ಟು ಬಿಡ್ತೀವಿ. ಇಲ್ಲಾಂದ್ರೆ ಅಲ್ಲಾಗಲಿಲ್ಲ ಅಂದ್ರೆ ಡಬ್ಬಿಗಳಿಗೆ ತಗೊಂಡು ಗೆಡ್ಡೆ ಸ್ಪ್ರೇ ಮಾಡ್ಕೊಂಡು ಹೋಗ್ತೀವಿ. ಅದು ಬಳಸ್ತಿರೋದು ಎಷ್ಟು ಅನುಕೂಲ ಆಗಿದೆ ಗಿಡಗಳಿಗೆ? ಅದು ತುಂಬ ಅನುಕೂಲ ಆಗಿದೆ. ಅದು ಒಳ್ಳೆ ಇದು ಹುಳುಗಳೆಲ್ಲ ಇರ್ತಿರ್ದ್ವಲ್ಲ, ಎಲೆ ಗಿಡಗಳೆಲ್ಲ ಮೇದಾಕ್ಬಿಡ್ತಿದ್ವು. ಅದು ನೋಡಿದ್ವು, ಅದನ್ನೂ ಒಂದು ಐಡಿಯಾ ಕೊಟ್ಟರು. ಈಗ ಹುಳುಗಳು ಮೇಯ್ತಾವಲ್ವಾ, ಇದಕ್ಕೆ ನೀವು ಮೆಣಸಿನ್ಕಾಯಿ ಅದಲ್ಲ, ಮೆಣಸಿನ್ಕಾಯಿನ ಅರ್ದ್ಬಿಟ್ಟು ಚೆಂದಾಗಿ ಅರ್ದ್ಬಿಟ್ಟು ಕಲಿಸ್ಬಿಟ್ಟು ಹೊಡೀರಿ ಅಂತ ಅವರು ಹೇಳ್ಕೊಟ್ರು. ಅದನ್ನ ಹೊಡಿತ್ಲೇ ಹುಳುನೇ ಬರನೇ ಇಲ್ಲ. ಹೊರಗಡೆಯಿಂದ ಔಷಧಿ ತಂದೇನು ಹೊಡಿತಿಲ್ಲ ಈಗ, ವರ್ಮಿ ಕಾಂಪೋಸ್ಟ್ ಮುಖಾಂತರನೇ ಅಂತ ನಾವು ಮಾಡ್ತೀವಿ, ಸಿಂಪಡಿಸ್ತಾ ಇದ್ದೀವಿ. ಅದು ಹೆಚ್ಚಾಗಿ ಏನು ಮಾಡ್ತಾ ಇಲ್ಲ. ಇದನ್ನ ಮಾತ್ರ ಚೆನ್ನಾಗಿ ಮಾಡ್ಕೊಳ್ತೀವಿ. ಅವು ಅಂದ್ರೆ ಯಾವಾಗ ಒಂದು ಟ್ರಿಪ್ ಅಷ್ಟೇ, ಅದನ್ನ ಜಾಸ್ತಿ ನಾವು ಬಳಸಲ್ಲ. ಯಾಕಂದ್ರೆ ಇದ್ರಲ್ಲಿ ನೋಡಿದ್ವಲ್ಲ ಎಲ್ಲ ಒಳ್ಳೆ ಇಳುವರಿ, ಒಳ್ಳೆ ಔಷಧಿಗಳಿಂದ ಒಳ್ಳೆ ಹುಳುಗಳು ಯಾವ ಅನುಕೂಲಗಳು ಚೆನ್ನಾಗಾಗ್ತವೆ ಇದರಿಂದ. ಈಗ ಎರೆಹುಳ ಗೊಬ್ಬರ ಘಟಕವನ್ನ ಮಾಡ್ಕೊಂಡು ಕೂಡ ಅದ್ರ ತರಬೇತಿಯನ್ನು ಪಡ್ಕೊಂಡು ಅದನ್ನು ಮಾಡ್ಕೊಂಡು ಬಳಸ್ತಾ ಇದ್ದೀರಾ. ಅದ್ರ ಮುಖಾಂತರ ವರ್ಮಿ ಕಾಂಪೋಸ್ಟ್ ಅನ್ನು ತೆಗೆದು ಗಿಡಗಳಿಗೆ ಸ್ಪ್ರೇ ಮಾಡ್ತಿದ್ದೀರಾ. ಜೊತೆಗೆ ಇನ್ನೊಂದು ತೊಟ್ಟಿ ಮಾಡ್ಕೊಂಡು ಜೈವಿಕ ರಸಗೊಬ್ಬರವನ್ನು ಮಾಡ್ಕೊಳ್ಳೋಕ್ಕೂ ತಯಾರಿ ಮಾಡ್ಕೊಂಡಿದ್ದೀರಾ. ಇದೇ ರೀತಿ ಮಾಡ್ಕೊಳ್ಳೋಕ್ಕೆ ತಯಾರಿ ಮಾಡ್ಕೊಂಡಿದ್ದೀರಾ? ಇದು ಅದೇ ಒಂದ್ಬೇಕಷ್ಟು ಗೊಬ್ಬರ ಥರ ಇದು. ಅದೇ ಅವ್ರು ಹೇಳಿದ್ರು ಇದನ್ನ ಮಾಡ್ಕೊಬೇಡಿ, ಟ್ರಂಚಿಂಗ್ ಥರ ಮಾಡ್ಕೊಬೇಡಿ. ಇವಾಗ ನಮ್ಗೆ ಅಲ್ಲಿಂದ 10,000 ಕೊಟ್ಟರು, ಈ ರೀತಿ ಮಾಡಬೇಕು ಮಾಡಿ ನೀವು ಮಾಡ್ತಿದ್ದೀರಿ, ಇದು ಮಾಡ್ಕೊಂಡ್ರೆ ನಿಮ್ಮ ಗಿಡಗಳಿಗೆಲ್ಲ ಟ್ರಂಚಿಂಗ್ ಥರ ಮಾಡಿಬಿಟ್ಟು ನೀವು ಡೈರೆಕ್ಟು ಪೈಪ್ ಲೈನ್ ಮಾಡಿಬಿಟ್ಟು ಡೈರೆಕ್ಟ್ ಅಲ್ಲೇ ಇದು ಬಿಟ್ಕೊಳ್ಳಿ ಅಂತ ಹೇಳಿದ್ರು. ನಮ್ಗೆ ಇದ್ರ ಬಗ್ಗೆ ಗೊತ್ತಾಗಲಿಲ್ಲ. ಸರ್ ಇದು ಹಂಗೆ ನಮ್ಗೆ ಗೊತ್ತಾಗಲ್ವ ಅಂತ ಕೇಳಿದ್ನು. ಆಗ ನಾನು ಹೇಳ್ಕೊಡ್ತೀನಿ ನಿಮ್ಗೆ ಯಾವ ರೀತಿ ಗಿಡಗಳಿಗೆ ಹೋಗಿ ಅದಕ್ಕೆ ಸೇರಬೇಕು ಅಂತ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರು ಅವರು. ಸರಿ ಸರ್ ಅಂತಲೇ ಆವಾಗ ಒಂದು ತೊಟ್ಟಿ ಮಾಡಿಸಿದ್ದೀನಿ. ಅದನ್ನ ಮಾಡಿಸಿ ಅದರಲ್ಲಿ ಪೈಪಿನ ಮುಖಾಂತರ ಎಲ್ಲ ಗಿಡಗಳಿಗೂ ಒಂಥರ ಡ್ರಿಪ್ ಲೈನ್ ಬರುತ್ತೆ, ಅದ್ರಲ್ಲಿ ಹಾಕ್ಬಿಟ್ಟು ಅಲ್ಲೇ ಇದು ಮಾಡ್ಬಿಟ್ಟು ಈಗ ಜೈವಿಕ ಗೊಬ್ಬರ ಥರ ತೊಟ್ಟಿ ಮಾಡ್ಕೊಂಡಿದ್ದೀರಾ, ಅದರಲ್ಲಿ ಬರೋಂಥ ಪೈಪ್ ಲೈನ್ ಮುಖಾಂತರ ಗಿಡಗಳಿಗೆ ಸಿಂಪಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಹೌದೌದು, ಅದನ್ನ ಮಾಡಬೇಕು ಅಂದ ಕಡೆ ಮಾಡ್ಕೊಂಡಿದ್ದೀನಿ. ಅವರಿಂದ ನಮ್ಗೆ ಕೊಟ್ಟರು, ಈ ರೀತಿ ಮಾಡಿ ಈ ರೀತಿ ಅನುಕೂಲ ಆಯ್ತಾ ಅಂದ್ಬಿಟ್ಟು ಕೊಟ್ಟದಕ್ಕೆ ನಾವು ಮಾಡ್ಕೊಂಡು ಈಗ ನಾವು ಅದನ್ನ ಮುಂದಿನ ದಿನಗಳು ನಾವು ಮಾಡ್ಬೇಕು. ಅದನ್ನ ಆ ಕೆಲಸಗಳನ್ನ ಅದರಲ್ಲೂ ನೋಡ್ತೀವಿ. ಅದರಲ್ಲಿ ಒಳ್ಳೆ ಇಳುವರಿ ಆಯ್ತು ಅಂತ ಅನ್ಕೊಂಡು ಇವ್ರಲ್ಲೇ ಬಂದಾದ್ಮೇಲೆ ಇನ್ನು ಅದರಲ್ಲೇ ಖಂಡಿತವಾಗಿ ಬಂದೇ ಬರ್ತಾನ್ಬಿಟ್ಟೆ ನಾನು ಸರಿ ಆಯಿತು ಮಾಡಿಸ್ಕೊಡಿ ನಾವು ಮಾಡ್ತೀವಿ ಅಂತ ಹೇಳಿದ್ನು. ಸರಿ ಆಯಿತು ಬಿಡಿ ಅಂತ ಹೇಳಿದ್ರು. ಜೊತೆಗೆ ಹಸು ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ, ಅದು ತರಬೇತಿ ಪಡ್ಕೊಂಡಿದ್ರಾ? ಹೌದು, ಹಸು ಸಾಕಾಣಿಕೆನ ಮಂಡ್ಯದಲ್ಲೂ ಕಡಿದ್ವಿ. ಮೇವನ್ನ ಯಾವ ರೀತಿ ಹಾಕ್ಬೇಕು, ಎಷ್ಟೆಷ್ಟು ಹಾಕ್ಬೇಕು. ಈಗ ಮೇವು ಹಾಕಿರ್ತೀವಿ, ಒಂದು ಡಬ್ಬಿ ಅಂತ ಇಷ್ಟಿರುತ್ತೆ, ಎಷ್ಟು ಕೆ ಜಿ ಅಂತ ಹಾಕ್ತಾರೆ. ಎಷ್ಟು ಕೆ ಜಿ ಅಂದ್ಬಿಟ್ಟು ಹೋಗಿ ಹಸುಗೆ ಹಾಕೋದು, ಹಾಕ್ಬಿಟ್ಟು ಅದು ಎಲ್ಲ ಹಾಕಿದಾಗ ಐಟಮ್ ಫ್ರೂಟ್ಸ್ಗಳನ್ನೆಲ್ಲ ಕೊಟ್ಬಿಡೋದು. ಅವನ್ನೆಲ್ಲ ಕೊಟ್ಟಾಯ್ತಲೇ ಅದು ಮಲ್ಕಾಡಿ ಮುಗಿದ ಮೇಲೆ ಬೇಕಾದ್ರೆ ಹಾಲು ಕರೆದ್ಬಿಟ್ಟು ಇದು ಮಾಡಿದಾಗ ಒಂದು 1 ಲೀಟ್ರ್ ಕೊಡ ಹಸು 2-3 ಲೀಟ್ರ್ ಕೊಟ್ಟೆ ಕೊಡು. ಆಮೇಲೆ ಕೊಟ್ಟಿಗೆ ನೀಟಾಗಿ ಮುಡ್ಬೇಕು, ಅದಕ್ಕೆ ನೀಟಾಗಿ ಮಡಿಕಣಿ ಹಸುನ ಅಂತ ಹೇಳಿದ್ರು. ಅದನ್ನ ಯಾವ ನೀಟಾಗಿ ಮಾಡ್ಕೊಂಡು ಹೋಗ್ತೀವಿ, ಒಳ್ಳೆ ಸಂಪಾದನೆ ಹೋಗ್ತದೆ ಅದರಿಂದ. ಈ ಹಸು ಸಾಕಾಣಿಕೆ ಮತ್ತು ಮೇಕೆ ಸಾಕಾಣಿಕೆಯಿಂದ ಒಂದು ಆದಾಯ ಕಾಣ್ತಾ ಇದೆ. ಇವು ಎಷ್ಟು ಸಾಕಿದ್ದೀರಾ ಮೇಕೆಗಳು? ಒಂದು 10 ಇದೆ ಸರ್. 10 ಮೇಕೆ ಇದ್ದೀವಿ. ಒಂದೆರಡು ಹಸು 3 ಹಸುವಿನವೆ. ಅದ್ರಲ್ಲಿ ಹಾಕ್ಬಿಟ್ಟು ಆದಾಯ ಚೆನ್ನಾಗಿ ಬರುತ್ತೆ. ಈ ಕಡೆ ಹಾಲು ಉತ್ಪಾದನೆ ಆಗಿರುತ್ತೆ, ಇದನ್ನು ಕೂಡ ಮಾರಾಟ ಮಾಡಿ ಒಂದು ಆದಾಯ ಗಳಿಸ್ತಿದೆ. ಮೇಕೆನ ಸಾಕಿ ಅದೇನಾರ ದೊಡ್ಡ ಮರಿಗಳು ಮರಿ ಆದಮೇಲೆ ಮಾರಾಟ ಕೊಟ್ಟಾಗ ಅಲ್ಲೂ ಒಂದು ಸ್ವಲ್ಪ ಆದಾಯ ನೋಡ್ತೀವಿ ಸರ್.
ಇನ್ನೇನೆಲ್ಲ ಸಂಸ್ಥೆ ಕಡೆಯಿಂದ ತರಬೇತಿಗಳನ್ನ ಪಡ್ಕೊಂಡಿರೋದಾಗಿರ್ಬೋದು, ಈ ಕೃಷಿ ಮೇಳಗಳು ತರಬೇತಿಗಳಲ್ಲೆಲ್ಲ ತಾವು ಭಾಗವಹಿಸ್ತಾ ಬರ್ತಾ ಇದ್ದೀರಾ? ಹೌದು, ಎಲ್ಲದರಲ್ಲೂ ಭಾಗವಹಿಸ್ತಿದ್ದೀನಿ ಸರ್. ಹೇಳ್ದಂಥ ಕೃಷಿ ಮೇಳಲೆಲ್ಲ ಭಾಗವಹಿಸ್ತೀನಿ ಸರ್. ಮೈಸೂರು ಹೋಗ್ಲಿ ಅವ್ರ ಸಂಸ್ಥೆಯಿಂದ ಕರೆಸ್ತಾರೆ. ಇಷ್ಟು ದಿನ ಅದ ಅಂತ ಹೇಳ್ತಾರೆ ನಮ್ಗೆ. ಇಷ್ಟು ದಿನ ಅದ ಅಂತ ಹೇಳಿದಾಗ ನಾವು ಹೋಗ್ಬಿಟ್ಟು ನಾವು ಅಲ್ಲೇ ಇದ್ದು ಅವ್ರಿಗೆ ಕೊಟ್ಟಂಥ ತರಬೇತಿಗಳನ್ನೆಲ್ಲ ತಗೋತೀವಿ. ಈಗ ತಾವು ಜಮೀನಲ್ಲಿ ಇದ್ಕೊಂಡು ಎಷ್ಟೇ ವರ್ಷಗಳ ಕಾಲ ಈ ವ್ಯವಸಾಯ ಮಾಡ್ತಾ ಅದ್ರ ಅನುಭವ ಇದ್ರು, ಈ ರೀತಿಯಾದಂಥ ಕಾರ್ಯಕ್ರಮಗಳು, ಕೃಷಿ ಮೇಳ ತರಬೇತಿಗಳಲ್ಲಿ ಭಾಗವಹಿಸೋದು ಎಷ್ಟು ಮುಖ್ಯ? ಇದರಿಂದ ಏನೆಲ್ಲ ಕಲಿಕೆ ಆಗ್ತಿದೆ ತಮಗೆ? ಅದು ಈಗ ಅವರು ಮುಖ್ಯ ಅಂದ್ರೆ ಇದೇ ನಮ್ಗೆ ಒಳ್ಳೆ ಸಂಸ್ಥೆ ಕಡೆಯಿಂದ ನಮ್ಗೆ ತರಬೇತಿ ಕೊಡ್ತಾರಂದ್ರೆ ನಮ್ಗೆ ಬೇರೆಯವ್ರಾಗಿದ್ರ ಈಗ ನಾವು ಅವ್ರ ಜೊತೆಲಿ ಹೋಗ್ತೀವಿ, ಅಲ್ಲಿ ಕೆಲಸ ಮಾಡ್ತಿದ್ವು. ಅವ್ರು ಇದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಿದ್ದಿಲ್ಲ. ಹೆಂಗೆ ಬೆಳಿಬೇಕು, ಏನು ಬೆಳಿಬೇಕು, ರೀತಿ ಅವ್ರುಗಳು ಬೆಳ್ಕೊಂಡು ಅವ್ರು ಮಾಡ್ತಿರೋ ಹೊರ್ತು ನಮ್ಗೆ ಇವ್ರು ಬೆಳೆದು ಬಿಡ್ತಾರೆ ಅಂದ್ಬಿಟ್ಟು ಅವ್ರು ಏನು ಹೇಳ್ತಿರಲಿಲ್ಲ. ಯಾವಾಗ ಸಂಸ್ಥೆ ಕಡೆಯವ್ರು ಹಿಂಗೆ ಬಂದು ನಮ್ಗೆ ಹೇಳಿದ್ರು, ಮಾಹಿತಿಗಳು ಕೊಟ್ಟರು, ಬನ್ನಿ ನಾವು ಹೇಳ್ತೀವಿ ನೀವು ಮುಂದುವರಿರಿ ಅಂತ ನಮ್ಮನ್ನ ಫೋರ್ಸ್ ಮಾಡಿದ್ರು. ನಾವು ಈ ಕಡೆ ಜಮೀನೆಲ್ಲ ಬಿಟ್ಬಿಟ್ಟಿದ್ವು ನಾವು. ಆಗ ಇವ್ರು ನಮ್ಮ ತಂದೆ ಯಾರು ಮಾಡ್ತಿಲ್ಲ, ಅವ್ರಿಗೂ ಹೋಗಿ ಗೌಡ ಅಲ್ಲಿ ಹೋಗಿ ಕೆಲಸ ಮಾಡ್ತಿದ್ವು. 300-400 ರೂಪಾಯಿಗೆ ಕೆಲ್ಸಕ್ಕೆ ಹೋಗ್ತಿದ್ದು. ಅಲ್ಲಿ ಕೆಲಸ ಮಾಡಿದಾಗ ಅವ್ರುಗಳು ನಮ್ಗೆ ಏನು ಹೇಳ್ಕೊಳಲ್ಲ. ಇವ್ರು ಬಂದು ಫೋರ್ಸ್ ಮಾಡೋರು. ನಮ್ಗೆ ಇನ್ನೂ ಹೋಗ್ಲಿಲ್ಲ ಅಂದ್ರೆ ವಿಧಿ ಇಲ್ಲ. ಇವಾಗ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಸಂಜೆಗೆ ನಮ್ಗೆ ಏನೂ ಇರಲಿಲ್ಲ. ಅದರಿಂದ ಅದಕ್ಕೆ ನಾವು ಸಂಸ್ಥೆ ಇವ್ರು ಬಂದು ಫೋರ್ಸ್ ಮಾಡಿದಾಗ ಸರಿ ಆಯಿತು ನೋಡ ಅಂದ್ಬಿಟ್ಟು ನಾವು ಒಂದ್ಸತಿ ಹೋದ್ನು ಫಸ್ಟ್ ಸ್ಟಾರ್ಟಿಂಗು ಹೆಂಗೆ ಏನಂತ ತಿಳ್ಕೊಳ್ಳೋಂತ. ಆಗ ಅದ್ರಲ್ಲಿ ಹಲವು ಮಾಹಿತಿಗಳು ಬಂದರು. ಅಲ್ಲಿ ಸಾಕಿರೋರು ಬಂದಿದ್ರು, ಅಲ್ಲಿ ಸಂಸ್ಥೆಗೆ ಸಾಕಿರೋರು, ಹಸು ಸಾಕಿರೋರು, ಮೇಕೆ ಸಾಕಿರೋರು, ಕೋಳಿ ಸಾಕಾಣಿಕೆ ಎಲ್ಲರೂ ಬಂದು ಅವ್ರ ಮಾಹಿತಿಗಳು ಹೇಳ್ತಿರು. ಹಿಂಗೆ ಈ ಸಂಸ್ಥೆಯಿಂದ ನಮ್ಗೆ ಹಿಂಗಾಯ್ತು, ನಮ್ಗೆ ಹಿಂಗೆ ಸವಲತ್ತುಗಳು ಕೊಟ್ಟಿದ್ರು ಅಂತೆಲ್ಲ ಅವರು ಮಾಹಿತಿ ಕೊಟ್ಟರು. ಆಗ ನಾವು ಸುಮ್ಮನೆ ಅನ್ಕೊಬಿಟ್ಟಿನು. ಆಗ ಅವ್ರು ಹೇಳಿ ನಾವು ಮಾಡಿದಾಗ ಒಂದು ಹಂತಕ್ಕೆ ಬಂದಿಗ ಅಲ್ಲಿ ಕೆಲಸ ಬಿಟ್ಟು ನಮ್ಮಲ್ಲೇ ಮಾಡ್ತಾವ್ರೆ. ಈಗ ಬೇರೆ ಯಾರೇ ತರಬೇತಿ ಪಡ್ಕೊಂಡವರು ಅವ್ರ ಅನುಭವ ಎಷ್ಟೇ ಹಂಚ್ಕೊಂಡ್ರು ಅದರಿಂದ ಕಲ್ತು ನೀವು ಮಾಡಿದಾಗಲೇ ಅದ್ರದ್ದು ಫಲ ಹೌದು. ನಾವು ಮಾಡಿದಾಗ ನಾವು ಈಗ ನಾವು ಅವ್ರು ಹೇಳ್ದಂತೆ ಕಲ್ಸ್ಕೊಟ್ಟದಕ್ಕೆ ಇವಾಗ ಮಾಡ್ತಾ ಇದ್ದೀವಲ್ಲ, ನಮ್ಗೆ ಒಳ್ಳೆ ಬೇರೆಯವ್ರ ಹತ್ರ ನಮಗೀಗ ಹೋಗಲ್ಲ. ನಮ್ಮಲ್ಲಿ ನಮ್ಮ ತಂದೆ ಗಿಂದೆ ಎಲ್ಲ ಕೆಲ್ಸಕ್ಕೆ ಹೋಗ್ತಾರ. ಈಗ ನಮ್ಮಲ್ಲೇ ಸ್ವಂತವಾಗಿ ಅಲ್ಲಿ ಕೆಲಸ ಮಾಡೋದು ಇಲ್ಲೇ ಮಾಡೋದ್ಬಿಟ್ಟು ಮಾಡ್ಕೊಂಡು ಒಳ್ಳೆ ಇನ್ನೊಬ್ರ ಹತ್ರ ಕೂಲಿಗೆ ಹೋಗಿದ್ರೆ ನೀವು ಹೌದು ಅಷ್ಟೇ ಸಂಪಾದನೆ. ಈಗ ಸಂಜೆ ಈಗ ಇವತ್ತು ಹೋಗ್ಬೇಕು, ಇವತ್ತು ಹೋದ್ರೆ ಕೂಲಿ, ಇನ್ನು ನಾಳಕ್ಕೆ ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಇಲ್ಲ. ಅದರಿಂದ ಸಂಸ್ಥೆಯಿಂದ ನಮ್ಗೆ ಒಳ್ಳೇದಾಗಿದೆ. ಒಟ್ಟಿಗೆ ಆ ಕಡೆಯಿಂದ ನಮ್ಗೆ ಒಳ್ಳೇದಾಗಿರೋದು. ಮುಂದೆ ಇನ್ನೇನೇನೆಲ್ಲ ತರಬೇತಿಯನ್ನು ಪಡ್ಕೊಂಡು ಇನ್ನೇನೇನೆಲ್ಲ ತಮ್ಮ ಕೃಷಿನಲ್ಲಿ ಅಳವಡಿಸ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ? ಹೌದು ಸರ್, ಇನ್ನೂ ಹಲವಾರು ಯೋಜನೆಗಳು ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದೇ ಗೊಬ್ಬರದ ಗ್ಯಾಸ್ ಅಂತ ಹೇಳಿದ್ರು, ಅದನ್ನು ಮಾಡ್ಬೇಕು ಅಂದ್ಕೊಂಡು ಐಡಿಯಾ ಹಾಕೊಂಡಿದ್ದೀನಿ. ಈಗ ನಮ್ಮ ಹತ್ರ ಗೊಬ್ಬರ ಇರುತ್ತೆ ಹೆಂಗಿದ್ರು. ಈಗ ನಮ್ಗೆ ಈಗ ಗ್ಯಾಸ್ಗಳದ್ದು ಭಾರಿ ಕಷ್ಟ ತೊಂದರೆಗಳಾಗ್ಬಿಟ್ಟವ. ಅದರಿಂದ ಈಗ ನಾವೇ ಅವ್ರ ಹತ್ರ ಇದು ಮಾಡ್ಕೊಂಡು ಸಹಾಯ ಕೇಳ್ಕೊಂಡು ನಾವು ಮಾಡೋಂಥ ಐಡಿಯಾ ಮಾಡ್ಕೊಂಡಿದ್ದೀನಿ. ಅಂದರೆ ಮುಂದಿನ ದಿನಗಳಲ್ಲಿ ಬಯೋಗ್ಯಾಸ್ನ ಅಳವಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದೀವಿ. ಹಾಗಿದ್ರೆ ತಮ್ಮ ಮಾತುಗಳನ್ನ ಕೇಳ್ತಾರಂತ ತಮ್ಮಂತ ಆದಿವಾಸಿ ರೈತರುಗಳು ಬಹಳಷ್ಟು ಜನ ನಮ್ಮ ತಾಲೂಕಿನಲ್ಲಿ ಕಂಡು ಬರ್ತಾರೆ. ಸ್ವಂತವಾಗಿ ಜಮೀನಿದ್ರೂ ಕೂಡ ಅವರು ಬಿಟ್ಟು ಕೂಲಿ ಕೆಲಸಕ್ಕೆ ಹೋಗೋದನ್ನು ನಾವು ನೋಡಿರ್ತೀವಿ. ಇರುವಂಥ ಕಡಿಮೆ ಭೂ ಪ್ರದೇಶದಲ್ಲೇ ಸ್ವಂತ ಜಮೀನಲ್ಲಿ ಈ ರೀತಿಯ ಸಂಸ್ಥೆ ಕಡೆಯಿಂದ, ಇಲಾಖೆ ಕಡೆಯಿಂದ ಸಿಗ್ತಿರೋಂಥ ಸೌಲಭ್ಯಗಳನ್ನ ಪಡ್ಕೊಂಡು ಯಾವ ರೀತಿಯಾದ ಒಂದು ಉತ್ತಮ ಕೃಷಿಯನ್ನು ಮಾಡ್ಬೋದು ಅನ್ನೋದು ಕುರಿತು ತಮ್ಮ ಅನುಭವದ ಪ್ರಕಾರ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಸರ್, ಈಗ ನಮ್ಗೆ ಸಂಸ್ಥೆಯಿಂದ ಕೊಡ್ತಾರಲ್ಲ, ಈಗ ನಮ್ಮ ಆದಿವಾಸಿಗಳು ಯಾರು ಜಮೀನು ಏನು ಮಾಡ್ತಾ ಇರಲಿಲ್ಲ. ಈಗ ಸಂಸ್ಥೆಯವ್ರು ಬಂದು ನೀವು ಹಿಂಗೆ ಮಾಡಿ, ನೀವು ಹಿಂಗೆ ಬೆಳೀರಿ. ವಿವೇಕಾನಂದ ಸಂಸ್ಥೆಯವರು ಅವರು ಡೆನಿಸ್ ಸರ್ ಅಂತ ಒಬ್ಬರು ಇಲ್ಲಿಗೆ ವಿಸಿಟ್ ಮಾಡಿದರು. ಅವ್ರು ಬಂದು ಈ ರೀತಿ ಮಾಡಿ, ನೀವ್ಯಾಕೆ ಆದಿವಾಸಿಗಳು ಬೇರೆಯವ್ರ ಹತ್ರ ಇದು ಮಾಡಬೇಕು, ನೀವೇ ಬೆಳೀರಿ, ನಾವು ನಿಮ್ಗೆ ಸಹಾಯ ಮಾಡ್ತೀವಿ. ನಿಮ್ಗೆ ಏನು ಬೇಕು, ನಿಮ್ಗೆ ಏನು ಬೇಡ, ನಮ್ಮ ಸಂಸ್ಥೆಯಲ್ಲಿ ಬಂದು ಕೇಳಿ, ನಾವು ನಿಮ್ಗೆ ಕಡಿಮೆ ಇದ್ರಲ್ಲಿ ಈಗ ನೀವು 1000-2000 ತಗೋತೀರಿ, ನಾವು ಅದರಲ್ಲಿ 75% ಇಲ್ಲವಾಗಿ ಕಮ್ಮಿಲಿ ಕೊಡ್ತೀವಿ, ನೀವು ಮಾಡಿ ಬೆಳೆರಿ ಅಂತ ನಮ್ಮ ಸಂಸ್ಥೆಯಲ್ಲಿ ಹೇಳ್ಕೊಂಡ್ರೆ ಈಗ ಸುಮಾರು ಹಲವಾರು ಆದಿವಾಸಿಗಳು ಈಗ ಸಂಸ್ಥೆಯಿಂದ ನಂಬ್ಕೊಂಡು ಬದುಕ್ತಾವ್ರೆ ಸರ್. ವಿವೇಕಾನಂದ ಸಂಸ್ಥೆಯಿಂದ ಹಲವಾರು ಆದಿವಾಸಿಗಳು ಅದರಿಂದ ಬದುಕ್ತಾವ್ರೆ. ಅವರು ಬೆಳೆರಿ ಅಂತ ನಾವು ಹೇಳ್ತಾ ಇರ್ತೀವಿ. ಈಗ ಸಂಸ್ಥೆಗೆ ಬನ್ನಿ, ಸಂಸ್ಥೆಯಲ್ಲಿ ಈಗ ನಾವು ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ, ಅಲ್ಲೇ ಬಂದು ವಿಚಾರಿಸ್ಬೇಕಾರ. ಸಂಸ್ಥೆಯವ್ರು ವಿಚಾರಿಸ್ತಾರ, ಅವ್ರು ಏನೇನು ಹೇಳಬೇಕು ಅದನ್ನ ನಿಮ್ಗೆ ಹೇಳ್ತಾರೆ. ಈಗ ನಾವು ಹೇಳೋದಕ್ಕೂ ಸಂಸ್ಥೆಯವ್ರು ಹೇಳೋದಕ್ಕೂ ವ್ಯತ್ಯಾಸ ಇರುತ್ತೆ ಅಲ್ವಾ ಸರ್? ಅದರಿಂದ ಸಂಸ್ಥೆ ಬನ್ನಿ, ನೀವು ತಿಳ್ಕೊಳ್ಳಿ, ನೀವು ಬೇರೆಯವ್ರಿಗೆ ಯಾಕೆ ಜಮೀನುಗಳು ಕೊಟ್ಟರಿ, ನೀವು ಒಂದಷ್ಟು ಮಾಡಿ ಅಂತ ನಾವು ಹೇಳ್ತಿರ್ತೀವಿ. ಭಾಳ ಸಂತೋಷ ಮಣಿಕಂಠ ಅವರೇ, ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಕಳೆದ 7 ವರ್ಷಗಳಿಂದ ಸ್ವತಃ ಯುವ ಕೃಷಿಕರಾಗಿ ಈ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನೇ ಬೆಳೆದ್ರ ಜೊತೆಗೆ ಪ್ರಮುಖವಾಗಿ ಸಿರಿಧಾನ್ಯಗಳಾಗಿರ್ಬೋದು, ತರಕಾರಿ ಆಗಿರ್ಬೋದು, ಹತ್ತಿ, ರಾಗಿ
ಈ ಬೆಳೆಗಳನ್ನು ಬೆಳೀತಾ ಅದರಲ್ಲೂ ಪ್ರಮುಖವಾಗಿ ತಾವು ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸ್ತಾ ತಮ್ಮಲ್ಲೇ ಒಂದು ಎರೆಹುಳು ಗೊಬ್ಬರದ ಘಟಕವನ್ನು ಮಾಡಿಕೊಂಡು ತಾವೇ ಒಂದು ಗೊಬ್ಬರವನ್ನು ತಯಾರಿಸ್ಕೊಂಡು ಅದನ್ನ ಬಳಸ್ತಾ ಒಂದು ಉತ್ತಮವಾದ ಇಳುವರಿಯನ್ನು ಪಡ್ಕೊಳ್ತಿರೋದು ಕುರಿತು, ಇದ್ರ ಜೊತೆಗೆ ಹಸು ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಇನ್ನಿತರ ತರಬೇತಿಗಳನ್ನ ಪಡ್ಕೊಂಡು ಒಂದು ಉಪಕಸವಾಗಿ ತಾವು ಕೃಷಿನಲ್ಲಿ ಅಳವಡಿಸ್ಕೊಂಡು ವಿವಿಧ ರೀತಿಯ ತರಬೇತಿಗಳು, ಕೃಷಿ ಮೇಳಗಳಲ್ಲಿ ಭಾಗವಹಿಸ್ತಾ ಅಲ್ಲಿ ಒಂದು ತಮ್ಮ ಒಂದು ಕೃಷಿ ಜ್ಞಾನವನ್ನು ಹೆಚ್ಚಿಸಿಕೊಂಡು ಅದನ್ನ ತಮ್ಮ ಈ ಒಂದು ಕೃಷಿ ಚಟುವಟಿಕೆಗಳಲ್ಲಿ ಅಳವಡಿಸ್ಕೊಳ್ತಾ ಒಂದು ಸುಸ್ಥಿರ ಕೃಷಿಯ ಅನುಭವವನ್ನ ತಾವು ಕಾಣ್ತಿರೋದು ಕುರಿತು ತಮ್ಮ ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಹಂಚ್ಕೊಂಡಿದ್ದಕ್ಕೆ, ಕೇಳುಗರಲ್ಲಿ ಒಂದಷ್ಟು ಮಾಹಿತಿಯನ್ನು ನೀಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಅಳಲಹಳ್ಳಿ ಅಡಿಯ ಯುವ ಕೃಷಿಕರಾದಂಥ ಶ್ರೀಯುತ ಮಣಿಕಂಠರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ. ಇದಾಗಿತ್ತು ಇವತ್ತಿನ ನಮ್ಮ ಯುವ ಕೃಷಿಕನ ಅನುಭವದ ರೈತ ಧ್ವನಿ ಕಾರ್ಯಕ್ರಮ. ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಕೃಷಿಕನ ಅನುಭವದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ, ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ, ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.